ನಮಸ್ಕಾರ. ಭೀಮ್ ರಾಜ್ಯ ನ್ಯೂಸ್ಗೆ ಸ್ವಾಗತ. ವಿಜಯಪುರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕ್ರೀಡಾ ಮತ್ತು ಶಿಕ್ಷಣ ಸಂಘ ಹಾಗೂ ಯೋಧ ಮಾರ್ಷಲ್ ಆರ್ಟ್ಸ್ ಕರಾಟೆ ಸಂಸ್ಥೆಯ ಕ್ರೀಡಾಪಟುಗಳು ಗದಗ ಜಿಲ್ಲೆಯಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಹಲವು ಪ್ರಶಸ್ತಿಗಳನ್ನು ಗೆದ್ದು ವಿಜಯಪುರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಾಧನೆಯನ್ನು ಗೌರವಿಸುವ ಉದ್ದೇಶದಿಂದ ವಿಜಯಪುರದಲ್ಲಿ ವಿಜೇತ ಕರಾಟೆ ಕ್ರೀಡಾಪಟುಗಳಿಗೆ ಅಭಿನಂದನಾ ಹಾಗೂ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಶುರಾಮ್ ಲಂಬು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಪ್ರೇಮಾನಂದ ಬಿರಾದಾರ್, ವಿಶೇಷ ಅತಿಥಿಯಾಗಿ ನಾಗರಾಜ್ ಲಂಬು ಭಾಗವಹಿಸಿ ವಿಜೇತ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಯೋಧ ಮಾರ್ಷಲ್ ಆರ್ಟ್ಸ್ ಕರಾಟೆ ಸಂಸ್ಥೆಯ ಅಧ್ಯಕ್ಷ ಅನಿಲ್ ತಳೆವಾಡಿ, ಪ್ರಧಾನ ಕಾರ್ಯದರ್ಶಿ ಭಾರತಿ ಜೈನಾಪುರ, ಉಪಾಧ್ಯಕ್ಷ ಲೋಹಿತ್ ಪಾರಣ್ಣವರ, ಖಜಾಂಚಿ ವಿಜಯಲಕ್ಷ್ಮಿ ತಳೆವಾಡ, ಸದಸ್ಯರಾದ ರೋಹಿತ್ ನಾಗಟಾಣ, ಆಶಿಫ್ ಮುಜವರ, ಕಾರ್ತಿಕ್ ನಿಂಬಾಳ, ಆಶಿಫ್ ಬಾಗೇವಾಡಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿಜೇತ ಕ್ರೀಡಾಪಟುಗಳನ್ನು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಕರಾಟೆಯಂತಹ ಕ್ರೀಡೆಗಳು ಯುವಕರಲ್ಲಿ ಆತ್ಮವಿಶ್ವಾಸ, ಶಿಸ್ತು ಮತ್ತು ದೈಹಿಕ ಸಾಮರ್ಥ್ಯವನ್ನು ಬೆಳೆಸುತ್ತವೆ. ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳು ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಕರ್ನಾಟಕ ಹಾಗೂ ದೇಶಕ್ಕೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು. ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ವಿಜಯ ಸಾಧಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಭೀಮ್ ರಾಜ್ಯ ನ್ಯೂಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಮನೆಯಲ್ಲಿ ಶಿಸ್ತು ಕಲಿಸಿ ಆಮೇಲೆ ಕ್ಲಾಸ್ಗಳು ಯಾವುದೇ ಕ್ಲಾಸ್ಗಳು ಕಲಿಸಿದ್ರ ಅದು ಒಳ್ಳೆ ರೀತಿಯಿಂದ ಕಲಿತಾರೆ. ಯಾಕಂದ್ರೆ ಹುಡುಗರು ಚಿಕ್ಕವರಿದ್ದಾಗ ಅವರಿಗೆ ಮನಸ್ಸು ಸೆನ್ಸರ್ ಇರ್ತಾರೆ. ಅದು ನಾವೇನಲ್ಲ ಅವ್ರಿಗೆ ಸಪೋರ್ಟಿಗೆ ತಂದು ಆ ಕ್ಲಾಸ್ಗಳಲ್ಲಿ ಕಲಿಸ್ಬೇಕು ಅಂತ ಯಾವುದೇ ಗೇಮ್ಸ್ ಅನ್ನು ಆಡಿಸ್ಬೇಕು. ಯಾಕಂದ್ರೆ ಶರೀರದಿಂದ ಒಳ್ಳೆ ಒಂದು ಸದೃಢ ಮನಸ್ಸು ಆಗ್ತದೆ. ಯಾಕಂದ್ರೆ ನಾವು ಮೊದಲೇ ಕರಾಟೆ, ಕಬಡ್ಡಿ ಎಲ್ಲ ಈ ನಮ್ಮ ಅಣ್ಣವರೆಲ್ಲ ಸ್ಟೇಟ್ದಾಗ ಕಬಡ್ಡಿ ಆಡಿದವ್ರಿರಲ್ಲ, ನಾವು ಕರಾಟೆ ಎಲ್ಲ ತರ ಆಟ ಆಡಿದ್ವಿ. ಈಗ ನಮ್ಗೆ ನೋಡ್ರಿ ಚಿಕ್ಕವರಿಂದ ಮಧ್ಯಮ ವಯಸ್ಸನ ಬರೋಣ, ಅದು ಶರೀರ ಬೇರೆ ಇರ್ತದ. ಮತ್ತು 40 ನಂತರ ಈಗ ನಾ ಹೆಂಗೆ ಇಲ್ಲ 40-50 ಹಿಂಗಾಗ್ತದೆ. ಎಲ್ಲಾದ್ರೂ ಇದು ಆಗಬಾರ. ಯಾಕಂದ್ರೆ ಅದನ್ನ ನಾವು ಒಬ್ಬೊಬ್ರು ಅದು ಶರೀರವನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ಕೆಲಸದ ಶರೀರ ಬಹಳ ಒಂದು ಸದೃಢವಾಗಿರ್ಬೇಕಾಗ್ತದೆ. ಯಾಕಂದ್ರೆ ಕರಾಟೆ ಕಲಿಯೋದ್ರಿಂದ ಏನಪ್ಪ ಅವನ ನೋಡ್ದ ಅಂತ ಕರಾಟೆ ಮಾಡಿ ಹೊಡೆಯೋದಲ್ಲ, ನಿಮ್ಮ ಆತ್ಮರಕ್ಷಣೆ ಅಂದ್ರೆ ನಿಮಗೆ ಬಹಳ ತೊಂದರೆ ಆಗ್ತದೆ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕಾಗ್ತದೆ. ಕರಾಟೆ ಅಂದ್ರೆ ಸ್ವಲ್ಪ ಕಲೆನ ಬ್ಲ್ಯಾಕ್ ಬೆಲ್ಟ್ ಹೋಗಿ ಎಲ್ಲರನ್ನ ಹುಡುಗರು ಪದ್ದೂರು ಅಂದ್ರೆ ನಿಮ್ಮ ದೋಸ್ತುಗಳ ಕೂಡಿ ಎಲ್ಲರೂ ಹೊಡೆಯೋದು ಮಾಡೋದು ಇದು ಕಲಿಯಲ್ಲ. ನಿಮ್ಮ ರಕ್ಷಣೆ ನೀವು ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಮನೆಯಾಗ ಏನಾರ ತೊಂದರೆ, ನಿಮ್ಮ ಮನೆತನ ತೊಂದರೆ ಬಂದ್ರೆ ಅವಾಗ ಅದನ್ನು ಉಪಯೋಗ ಮಾಡ್ಕೋಬೇಕು ಸ್ವಲ್ಪ. ಅಂದ್ರ ಈಗ ಯಾಕಂದ್ರೆ ಅದು ಕಲೆ ಬರ್ತಾ ಅಂತೇಳಿ ಹೊಡೆಯೋದು ಇವೆಲ್ಲಿ ಏನು ಕ್ಲಾಸ್ನಲ್ಲಿ ಮಾಡಬಾರ್ದು. ನಿಮ್ಗೆ ಇದೆಲ್ಲ ಹೇಳ್ಬಿಡ್ತಾರ. ಮೋಸ್ಟ್ಲಿ ಕರಾಟೆ ಕ್ಲಾಸ್ ನೀವು ಹೆಂಗಿರ್ಬೇಕು ಏನಿರ್ಬೇಕು ಅಂತ ಹೇಳ್ಬಿಡ್ತಾರ. ಆ ನಿಟ್ಟಿನಲ್ಲಿ ನಡಿಬೇಕಾಗ್ತದೆ. ಈಗ ಮುಂದಿನ ದಿನಮಾನದಲ್ಲಿ ನೀವು ಇವತ್ತಿನ ಯುವಕರು ಈ ದೇಶದ ನಾಳಿನ ಪ್ರಜೆಗಳಾಗಿ ದೇಶದ ಆಳುವಂತ ಜನ ಆಗ್ತೀರಿ. ಹೀಗಾಗಿ ಈ ಕರಾಟೆ ಏನಲ್ಲ, ಇದು ನಮ್ಮ ದೇಶದ ಕಲೆ. ಇದು ಜಪಾನ್, ಅಮೇರಿಕಾ ಮತ್ತು ಎಲ್ಲ ಈಗೇನು ಚೀನಾದಾಗ ಕುಂಫೋ ಕರಾಟೆ, ಶಾವ್ಲಿನ್ ಟೆಂಪಲ್ ಇವೆಲ್ಲ ಅದಾವಲ್ಲ, ಅಲ್ಲಿ ಇವೆಲ್ಲ ಹಿಂದಿನ ಹೋಗ್ತಾ ಕಲಿಯೋದು. ಯಾಕಂದ್ರೆ ಬೌದ್ಧ ಧರ್ಮ ಅಂತ ಏನು ಗುರುಗಳಿದ್ರಲ್ಲ ಬೌದ್ಧ ಧರ್ಮದಲ್ಲಿ, ಅವರು ಪ್ರಚಲಿತವಾಗಿ ಹೋಗಿ ಪ್ರಚಾರ ಮಾಡಿ ಅಲ್ಲಿ ಚೀನಾದಲ್ಲಿ ಕೆಟ್ಟ ರೋಗ ರುಚಿ ಇದ್ದದ್ದು ಹೇಳಿ, ಮೆಡಿಟೇಷನ್ ಹೇಳಿ, ಆಮೇಲೆ ಕರಾಟೆ ಕಲೆ ಶರೀರ ಹೆಂಗೆ ನಾವು ಇದು ಮಾಡ್ಕೋಬೇಕಂತ ಹೇಳಿ ಅದನ್ನೆಲ್ಲ ಪ್ರಚಾರ ಮಾಡಿದ್ರೆ ಅದು ವರ್ಲ್ಡ್ ವೈಡ್ ಈಗ ಅವರು ಅನುಭವಿಸಿದ್ದಾರೆ. ಹೀಗಾಗಿ ನಮ್ಮಲ್ಲಿನೂ ಕಲೆ ಇದೆ, ಇಲ್ಲದಲ್ಲ. ಆದ್ರೂ ನಮ್ಮಲ್ಲಿ ಆ ಕಡೆ ಸರ್ಕಾರಗಳು ಸವಲತ್ತುಗಳು ಮಾಡ್ತಾವ. ಇಲ್ಲಿ ನಮ್ಮ ದೇಶದಲ್ಲಿ ಸರ್ಕಾರಗಳು ಈ ಕ್ರೀಡೆಗೆ ಕಲೆಗೆ ಯಾವುದೂ ಬೆಲೆ ಕೊಡಂಗಿಲ್ಲ. ಹೀಗಾಗಿ ಅದು ಸರ್ಕಾರ ಕೊಡ್ಲಿ ಬಿಡ್ಲಿ, ಪಾಲಕರಾದ್ರು ನಾವು ನಮ್ಮ ಕರ್ತವ್ಯದ ನಮ್ಮ ಮಕ್ಕಳು ನಾವು ಚೆನ್ನಾಗಿ ಅಭ್ಯಾಸ ಮಾಡಿಸ್ಬೇಕು. ಈ ಕ್ರೀಡೆಗಳಲ್ಲಿ ಭಾಗವಹಿಸ್ಲಾಕ ಎಲ್ಲ ಪಾಲಕರು ಮಾಡಿಕೊಡ್ಬೇಕಂತ ಹೇಳ್ತಾ ಇಲ್ಲಿ ಕರೆದು ನನ್ನ ಮುಂದೆ ಮಾತನಾಡಪ್ಪ ಅಭ್ಯಾಸ ಮಾಡ್ತಾರೆ ನಮ್ಮ ಅನಿಲ್ ಅಂದರು. ಅನಿಲ್ ಬಗ್ಗೆ ಹೇಳ್ಬೇಕಾದ್ರ ಅವ ಚಿಕ್ಕವರಿರ್ಲಕ್ಕಾಗಿನ ಈ ಪ್ರಯತ್ನ ಮಾಡಿ ಈ ಬ್ಲ್ಯಾಕ್ ಮೇಲ್ ಮುಗಿಸಿ ಈ ಕರಾಟೆ ಮಾಸ್ಟರ್ ಆಗಿ ಏನು ತನ್ನ ಕೈಲಾದ ಮಟ್ಟಿಗೆ ತಾವು ಮಾಡ್ಕೊತ ಹೊಂಟಿದಾರ. ಅದಕ್ಕೆ ನಾವು ಎಲ್ಲಾ ತರದ್ದು ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಒಂದು 7 ಸೀಟರ್ ಅಂದ್ರೆ 13 ಸ್ಟೋರಿ. ಸೊ ಇದು ನಮ್ಮ ಇಲ್ಲೇ ನಮ್ಮ ಬಾಜು ಅಂದ್ರೆ ರಾಜಸ್ಥಾನದಲ್ಲಿ ನಡೆದಂತ ಒಂದು 13 ಸ್ಟೋರಿಗೆ ಟೋಟಲ್ 32 ಜನ ಪುರುಷರು ರೇಪ್ ಮಾಡಿದ್ದಾರೆ. 13 ಸ್ಟೋರಿ. ಸೊ ಇಲ್ಲಿ ನಮ್ಮ ಸಮಾಜದವರು ಆಗುವಂತ ಘಟನೆಗಳು ಇನ್ನೂ ಬಹಳ. ಸೊ ಅದನ್ನಪ್ಪ ಅಂತಂದ್ರೆ
ಅಂದ್ರೆ ನಮ್ ಎಸ್ಪೆಷಲಿ ಹೆಣ್ಮಕ್ಳಾಗ್ಲಿ ಯಾರೇ ಆಗಲಿ ಇದನ್ನ ಆತ್ಮರಕ್ಷಣೆ ಇದನ್ನೆಲ್ಲ ಕಲಿಬೇಕು. ಇದರಿಂದ ನಮ್ಮ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮ ಆತ್ಮರಕ್ಷಣೆ ಸಲುವಾಗಿ ಇದನ್ನ ಕರಾಟೆ ಅನ್ನೋದು ಪತ್ತೆ ಅಲ್ಲ. ಕರಾಟೆ ಅನ್ನೋದು ಒಂದು ಅಷ್ಟೇ ಅಲ್ಲ, ಇದು ಟೈಕೊಂಡು, ಜೂಡೋ, ಅನಂತರ ಕರಾಟೆ, ಸೊ ಬೇರೆ ಬೇರೆ ಗೇಮ್ಸ್ ಅದಾವ. ಪಾಲಕರಿಗೆ ಅಂದ್ರೆ ಕರಾಟೆ ಅಷ್ಟೇ ಕಲಿಯೋದಲ್ಲ, ಸೊ ಬೇರೆ ರೀತಿಯ ಗೇಮ್ಸ್ ಅದಾವ. ನಮ್ಮ ತಲೆ ಕಳಿಸ್ತಾರೆ ನಮ್ಮ ಜೀವನದಲ್ಲಿ ನಮ್ಮ ಸೇಫ್ ಆಗಿರುವಂತ ಗೇಮ್ಸ್ ನಾವು ಕಲಿಬಹುದು ಅಂತ ಹೇಳ್ತೀನಿ. ಇದೇ ರೀತಿ ನಮ್ಮ ಸಮಾಜದಲ್ಲಿ ಇದೇ ಲಾಸ್ಟ್ ಮುಂದೆ ಅದು ನೀವು ಒಂದು ಹಾಕಿನೂ ನೈಸ್ ಮಿನಿಟ್ಸ್ ಸರ್. ಸೊ ಟೋಟಲಿ 4 ಜನ ಪುರುಷರು ಮಾಡಿದ್ರು. ಸೊ ಸಮಾಜದೊಳಗೆ ಬರೀ ರೇಪ್ ಕೇಸ್ ಮಾಡಿ ಇವೇ ಆಗ್ತಾವ. ಬಟ್ ಅದರಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನಾವು ಪ್ರೊಟೆಕ್ಷನ್ ಪಾಲಕರೇಷನ್ ಯಾವ ರೀತಿ ನಾವು ಪ್ರೊಟೆಕ್ಷನ್ ಅದನ್ನು ಮಾಡಬೇಕು, ನಾವು ಯಾವ ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮದ್ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅದನ್ನ ಯೋಚನೆ ಮಾಡಬೇಕು. ಸೊ ದಯವಿಟ್ಟು ಎಲ್ಲ ಪಾಲಕರು ವಿಶೇಷತಪ್ಪ ಅಂತಾರೆ ಯಾವುದೇ ರೀತಿ ಆಗಲಿ ಇಲ್ಲೇ ಅಂತಲ್ಲ, ಬೇರೆ ಕ್ಲಾಸ್ ಆಗಲಿ ಬೇರೆ ಬೇರೆ ಕಡೆ ಆಗಲಿ ಒಂದು ಹೆಣ್ಣು ಮಕ್ಕಳಿಗಾಗಿತ್ತು ನಿಮ್ಮ ಸಣ್ಣ ಮಕ್ಕಳಿಗಾಗಿತ್ತು ಆತ್ಮರಕ್ಷಣೆ ಕಲಿಯನ್ನು ಕಂಪಲ್ಸರಿ ಕಲಿಸುವಂತಾಗಲಿ. ಇದರಿಂದ ಇದು ಬರೀ ನಮ್ಮ ರಕ್ಷಣೆ ಸಂಸ್ಥೆಗಲ್ಲ, ನಮ್ಮ ಗೌರ್ಮೆಂಟ್ ಇಂದ ಇದಕ್ಕ ಸೌಲಭ್ಯಗಳು ಅಥವಾ ನಮ್ಮ ಲಾಸ್ಟ್ ಟೈಮ್ ನಮ್ಗೆ ಇದೇ ಕ್ಲಾಸ್ ಅಂತಂದ್ರೆ ಫಸ್ಟ್ 2016 ಫಸ್ಟ್ ಟೈಮ್ ಬಿಜಾಪುರ ಡಿಸ್ಟ್ರಿಕ್ಟ್ ಎತ್ತಪ್ಪ ಅಂದ್ರೆ ನಮ್ಮ ಕ್ಲಾಸ್ನವರು ಸ್ಟೇಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ರು. ಸೊ ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಇದು PUC ಬೋರ್ಡ್ ಅಪ್ಪ ಅಂತಂದ್ರೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಬಿಜಾಪುರ ಫಸ್ಟ್ ಟೈಮ್ 2016 ಅಂತಂದ್ರೆ ನಮ್ಮ ಕ್ಲಾಸ್ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದೆ. ಅದು ಬಿಜಾಪುರ ಫಸ್ಟ್ ಟೈಮ್. ಇನ್ನೂ ಕೂಡ ನಮ್ಮ ಕ್ಲಾಸ್ ಹುಡುಗರು ವಿದ್ಯಾರ್ಥಿಗಳದು ಅಲ್ಲಿ ಇಲಾಖೆ ಒಳಗೆ ಒಟ್ಟದಲ್ಲಿ ಎಕ್ಸಾಮ್ ಐತೆ. ಸೊ ಹೆಸರು ನೋಡಬೇಕು. ಸೊ ಫಸ್ಟ್ ಒನ್ ಭಾರತೀಯ ಇಲ್ಲ, ಅನಂತರ ವಿಜಯಲಕ್ಷ್ಮಿ ಅಂತ ಇನ್ನೊಬ್ಬ ನಮಗಿದು ಗೌರ್ಮೆಂಟ್ ಇಂದ ಸಿಗುವ ಸೌಲಭ್ಯಗಳು. ಲಾಸ್ಟ್ ಟೈಮ್ ಅಂದ್ರೆ 2016, 17, 18 ಇಲ್ಲಿ ತನಕ 16ರಿಂದ ನಮ್ ಸ್ಟಾರ್ಟ್ ಆಗಿದ್ದ ನಮ್ಮ ಕ್ಲಾಸ್ ಇಲ್ಲಿ ತನಕನು ಮಿನಿಮಮ್ ನಮ್ಮ ಕ್ಲಾಸ್ ಇಂದ 36 ಜನ ಬ್ಲಾಕ್ ಬೆಲ್ಟ್ ಆಗಿದೆ. ಸೊ ಟೋಟಲ್ 36 ಜನ ಬ್ಲಾಕ್ ಬೆಲ್ಟ್. ಸೊ ಇನ್ನೊಂದು ಅಂತಂದ್ರೆ ನ್ಯಾಷನಲ್ ಕಿರಣ ಕಾಕಣಿಕೆ ಇವತ್ತು ಬಂದಿಲ್ಲ. ಸೊ ಹೈಯರ್ ಎಜುಕೇಶನ್ ಸಲುವಾಗಿ ಬಿಟ್ಟನ ಕ್ಲಾಸ್. ಬಟ್ ನ್ಯಾಷನಲ್ ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಫಸ್ಟ್ ಟೈಮ್ ಇದೇ ಕ್ಲಾಸ್ ಇಂದ ನ್ಯಾಷನಲ್ ಸೆಲೆಕ್ಷನ್ ಇತ್ತು. ಇದು 2020. ಸೊ ಕೊರೋನಾಕ್ಕಿಂತ ಮುಂಚೆ ಅದಾದ್ಮೇಲೆ ಅಷ್ಟಾಗಿ ಇಲ್ಲಿ ತನಕ ಇತ್ತು. ನಮ್ಮ ಕ್ಲಾಸ್ ವಿದ್ಯಾರ್ಥಿಗಳು ಹಲವಾರು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ತನಕನು ಹೋಗ್ಬಂದವ. ನಮಗೆಲ್ಲರೂ ಇದರಿಂದ ನಮಗೆಲ್ಲರೂ ಬೆಂಬಲ. ಸೊ ನೆಕ್ಸ್ಟ್ ಟೈಮ್ ಇದನ್ನು ಚಾಂಪಿಯನ್ಶಿಪ್ ಆಗಲಿ ಯಾವುದೇ ರೀತಿ ಆಗಲಿ ತಗೋಬೇಕಪ್ಪ ಅಂದ್ರೆ ನಿಮ್ಮ ಪಾಲಕರಿಗಾಯಿತು, ಅನಂತರ ನಮ್ಮ ಬೇಗನೆ ನಮ್ಮ ಸಪೋರ್ಟ್ ಇದೇ ರೀತಿ 2 ಭಾಷೆಗಳನ್ನು